ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವ್ಯಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ಸ್ಪೆಷಲ್ ಅಂತೀರೇನ್ರಿ? ಇವತ್ತು ಶುಕ್ರವಾರ ರಂಗೋಲಿ ಪೂಜಾ ಅದು ಸ್ಪೆಷಲ್ ಇರ್ತದೆ. ಅದ್ರ ಜೊತೆಗೆ ಅಡುಗೆ ಅಂತೂ ಸಿಂಪಲ್ ಆದ ಅಡುಗೆ. ಇವತ್ತು ಏನು ಮಾಡೀನಿ ಅಂತಂತೀರಿ, ಈ ಕ್ಲೈಮೇಟಿಗೆ ನಮ್ಮ ಮನೆಯವರಿಗೆ ಸಿಕ್ಕಾಪಟ್ಟೆ ನೆಗಡಿರಿ. ಸಿಕ್ಕಾಪಟ್ಟೆ ಅಂದ್ರೆ ಏನು, ಒಮ್ಮೆ ಸೀನ್ಲಿಕ್ಕತ್ರ 5, 6, 7 ಸೀನ್ ಹಾಗೇ ಬರ್ತಾವ್ರಿ. ಹಾಕ್ಸಿ ಅಂಥೇಳಿ ಅಷ್ಟು ಸೀನು ಮತ್ತು ನೆಗಡಿ. ಅದ್ರ ಜೊತೆಗೆ ಮೈನೂ ಬಿಸಿ ಆಗಿಬಿಟ್ಟದ ನೋಡ್ರಿ. ಅದಕ್ಕೆ ಮೊದಲು ಹೋಮ್ ರೆಮಿಡೀಸ್ನೇ ಮಾಡ್ತೀವಿ ಮನೆ ಒಳಗೆ ನಾವು. ನಮ್ಮ ಹೋಮ್ ರೆಮಿಡಿ ನಿಮಗೆಲ್ಲ ಗೊತ್ತೇ ಅದ. ಬಕ್ರಿ ಮಾಡಿ ಬೆಳ್ಳುಳ್ಳಿ ಕುಟ್ಟಿ ಅದರೊಳಗೆ ಜೀರಿಗೆ ಹಾಕಿ ಉಪ್ಪು ಹಾಕಿ ಕುಟ್ಟಿ ಒಂದು ಮಸ್ತ್ ಬಿಸಿ ಬಕ್ರಿ, 2 ಬಕ್ರಿ ಆಗಲ್ಲಿ ಒಂದೇ ಬಕ್ರಿ ದಪ್ಪಂದು ಮಾಡಿ ಒಂದು ಮುಟ್ಗಿ ಕಟ್ಟಿ ಕೊಟ್ಬಿಟ್ರೆ ಅರ್ಧಕ್ಕರ್ಧ ನೆಗಡಿ ಓಡಿ ಹೋಗ್ತದೆ ನೋಡ್ರಿ. ಆ್ಯಕ್ಚುಲಿ ನಮ್ಮ ಮನೆ ಒಳಗೆ ಶುಕ್ರವಾರ ಮಂಗಳವಾರ ಹೇಳಿನಲ್ರಿ, ಕೆಲವೊಂದು ದಿವಸ ನಾವು ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಯೂಸ್ ಮಾಡೋಂಗಿಲ್ಲ. ಆದ್ರೆ ಈಗ ಸದ್ಯಕ್ಕೆ ಮಾಡಲೇಬೇಕಾಗ್ಯದ ಔಷಧಿ ಅಂಥೇಳಿ ಇದೇನದ ಹೋಮ್ ರೆಮಿಡಿ ನಾನು ಮಾಡ್ಲಿಕ್ಕತ್ತೀನಿ. ಮುಟ್ಗಿ ಹ್ಯಾಂಗೆ ಮಾಡೀನಿ ನೋಡ್ರಿ. ಅದ್ರ ಜೊತೆಗೆ ಮತ್ತೂ ಒಂದೆರಡು ಏನೇನೇನೇನು ಮಾಡೀನಿ ನೋಡ್ರಿ. ಅದಕ್ಕಿಂತ ಮುಂಚೆ ರಂಗೋಲಿ ಹಾಕೋತ ಮುಂಜಾನೆ ಮಾತು ಫಸ್ಟ್ ಹೇಳೋಣ, ಆಮೇಲೆ ಇವತ್ತೇನು ಅಡುಗೆ ಮಾಡಿದ್ದೆ ಅನ್ನೋದಂತೂ ತೋರಿಸ್ತೀನಿ. ಹೌದಿಲ್ರಿ? ನೋಡ್ರಿ, ಕರೆಯುವ ಹೃದಯಕ್ಕಿಂತ ನೆನೆಯುವ ಹೃದಯ ಶ್ರೇಷ್ಠ. ಕರೆಯುವ ಹೃದಯಕ್ಕಿಂತ ನೆನೆಯುವ ಹೃದಯ ಶ್ರೇಷ್ಠ. ಯಾಕೆಂದರೆ ಕರೆಯುವ ಹೃದಯದಲ್ಲಿ ಅವಶ್ಯಕತೆ ಇರುತ್ತದೆ, ನೆನೆಯುವ ಹೃದಯದಲ್ಲಿ ಅಭಿಮಾನವಿರುತ್ತದೆ. ಎಷ್ಟು ಅರ್ಥಪೂರ್ಣ ಅದ ನೋಡ್ರಿ ಕರೆನಿ. ಮುಖವಿಲ್ಲದ ಮನಸ್ಸು ಹೇಳಿತಂತೆ, ಮುಖವಿಲ್ಲದ ಮನಸ್ಸು ಹೇಳಿತಂತೆ, ನನ್ನನ್ನು ಸ್ವಚ್ಛವಾಗಿ ಇಟ್ಟರೆ ನೀನು ನಿಜವಾಗಿಯೂ ಇನ್ನಷ್ಟು ಸುಂದರವಾಗಿ ಕಾಣುವೆ ಎಂದು. ನಿಜವಾದ ಸೌಂದರ್ಯ ಒಳಗಿನ ಸ್ವಚ್ಛತೆಯಿಂದಲೇ ಆರಂಭವಾಗುತ್ತದೆ. ವ್ಯಕ್ತಿಗಳ ನಡುವೆ ಅಂತರ ಎಷ್ಟೆಂದರೆ, ಮನಸ್ಸಿನಲ್ಲಿ ನಂಬಿಕೆ ಇಲ್ಲದಿದ್ದರೆ ಆಕಾಶ ಮತ್ತು ಭೂಮಿಯಷ್ಟು ಅಂತರ, ನಂಬಿಕೆ ಇದ್ದರೆ ಸಾಸಿವೆಯಷ್ಟು ಅಂತರ. ಹೌದಿಲ್ರಿ? ಎದುರಾಳಿಯನ್ನು ಮಾತಿನಲ್ಲಿ ಬಾಯಿ ಮೇಲು ಮಾಡಿ ಗೆಲ್ಲುವುದಕ್ಕಿಂತ ಮೌನದಲ್ಲಿ ಸುಮ್ಮನಿದ್ದು ಗೆಲ್ಲುವುದು ಉತ್ತಮ. ಮಾತು 1000 ಸಮಸ್ಯೆ ಉಂಟು ಮಾಡಿದರೆ ಮೌನ 1000 ಉತ್ತರ ಹುಡುಕಿ ಕೊಡುತ್ತದೆ. ಮೌನವಾಗಿರುವವರೆಲ್ಲ ದಡ್ರಲ್ಲ, ತುಂಬ ಮಾತಾಡೋರೆಲ್ಲ ಬುದ್ಧಿವಂತರಲ್ಲ. ದಾಹ ಬಂದಾಗಲೇ ನೀರಿನ ಬೆಲೆ ಅರಿವಾಗುವುದು, ದೂರವಾದಾಗಲೇ ಸ್ನೇಹ ಪ್ರೀತಿ ನೆನಪಾಗುವುದು, ಕಣ್ಮುಂದೆ ಇದ್ದಾಗ ಲೆಕ್ಕಕ್ಕೆ ಇಲ್ಲದಾಗುವುದು, ಮರೆಯಾದಾಗಲೇ ನೋವಾಗುವುದು. ಅದು ಏನಾದರೂ ಸರಿ, ಜೀವನವೇ ಹಾಗೆ. ಎಷ್ಟು ಅರ್ಥಪೂರ್ಣ ಕರೆನಿರಿ. ಇವನ್ನೆಲ್ಲ ನಾವು ಒಂದೊಂದೇ ಥಾಟ್ಸ್ ಅರ್ಥ ಮಾಡಿಕೊಂಡು ಹೊಂಟ್ವಿ ಅಂತಂದ್ರೆ ಯಾವ ಸಮಸ್ಯೆನೂ ಬರಂಗೇ ಇಲ್ಲ ಜೀವನದೊಳಗೆ ಅಂತ ಅನಿಸ್ತದೆ. ಮತ್ತು ಇವೆಲ್ಲ ಥಾಟ್ಸ್ ಏನದ ಅನುಭವದಿಂದಾನೇ ಬರೆದಿರ್ತಾರೆ, ಅವರಿಗೆ ಅನುಭವ ಆಗಿನೇ ಬರೆದಿದ್ದಿರ್ತಾವೆ. ಅದಕ್ಕೆ ಚಂದ ಇದ್ದವಲ್ರಿ 2 ಥಾಟ್ಸ್ ನೋಡ್ರಿ. ಮೆಂತೆ ಕಾಳು ನಾವು ವಾರದೊಳಗೆ 2 ಸಾರಿ ಇವು ಮೆಂತೆ ಕಾಳು ನೆನೆ ಇಟ್ಟು ಮೊಳಕೆ ತರಿಸ್ತೀವಿ. ಇವನ್ನ 2 ದಿವಸ ತಿಂತೀವಿ. ಮೊಳಕೆ ಕಾಳೇ ಭಾಳ ಆರೋಗ್ಯಕ್ಕೆ ಒಳ್ಳೆಯದು. ಅದ್ರ ಒಳಗೂ ಮೊಳಕೆ ಬಂದ ಮೆಂತೆ ಕಾಳು ಎಷ್ಟು ಆರೋಗ್ಯಕ್ಕೆ ಒಳ್ಳೇದಂದ್ರೆ ವೇಟ್ ರಿಡ್ಯೂಸ್ ಮಾಡ್ತದೆ, ಆಮೇಲೆ ಶುಗರ್ ಫುಲ್ ಕಂಟ್ರೋಲಿಗೆ ಬರ್ತದೆ, BP ಶುಗರ್ ಎಲ್ಲದಕ್ಕೂ ರೀ. ಇದು ಆರೋಗ್ಯಕ್ಕೆ ಭಾಳ ಚಲೋ ಅಂತ ತಿಳ್ಕೊಂಡು ನಾವು ವಾರದೊಳಗೆ 2 ಸಾರಿ ಹೆಸರು ಕಾಳು ಮೊಳಕೆ ತರಿಸ್ತೀನಿ. 2 ದಿನ ಮೂಕಣಿ ಕಾಳು, 1 ದಿನ ಗ್ಯಾಪ್ ಇರ್ತದ್ರಿ. ಅಂದ್ರೆ ಇವನ್ನ 2 ಮುಷ್ಟಿ ಈಗೇನು ತೋರಿಸ್ಲಿಕ್ಕತ್ತೀನಿ ಅಷ್ಟು ಎಲ್ಲರೂ ತಿಂತೀವ್ರಿ. ಆರೋಗ್ಯಕ್ಕೆ ಒಳ್ಳೆಯದು ಅಂತ ತಿಳ್ಕೊಂಡು ನೀವು ಕೂಡ ಫಾಲೋ ಮಾಡಿದ್ರೆ ಚಲೋ. ನಿಮಗೆ ಸರಿ ಅನ್ನಿಸ್ತಂದ್ರೆ ನೀವು ಕೂಡ ಫಾಲೋ ಮಾಡಿರಿ. ಎಲ್ಲರೂ ಆರೋಗ್ಯದಿಂದ ಇರ್ರಿ ಅಂಥೇಳಿ ನಿಮ್ಮ ವೆಲ್ ವಿಷಯರ್ ನೋಡ್ರಿ. ನಾನು ಇನ್ನೂ ಒಂದು ಏನು ಮಾಡ್ಲಿಕ್ಕತ್ತೀನಿ ಅಂತೀರೇನ್ರಿ,
ಹೇಳಿದ್ನಿಲ್ರಿ, ಫಸ್ಟಿಗೆ ಹೇಳಿಬಿಟ್ಟಿನಿ ನಮ್ಮ ಮನೆ ವಿಷಯ ನಿಮ್ಗೆ. ನಮ್ಮ ಮನೆಯವ್ರಿಗೆ ಆರಾಮಿಲ್ಲ, ಸಿಕ್ಕಾಪಟ್ಟೆ ನೆಗಡಿ ಬಂದದಂತ ಹೇಳಿ. ಅದಕ್ಕೆ ಹುರುಳಿ ಕಾಳು ಅಷ್ಟು ಆರಿಸಿ ಇವನ್ನ ಹುರಿದು ಹುರುಳಿ ಸಂಗಟಿ ಮಾಡ್ಲಿಕ್ಕತ್ತೀನಿ ರೀ. ಹುರುಳಿ ಸಂಗಟಿ ಎಷ್ಟು ಆರೋಗ್ಯಕ್ಕೆ ಚಲೋ ಅದನ್ನು ಕೂಡ ಹೇಳ್ತೀನಿ. ಇದು ಹುರುಳಿನೇ ಮೊದಲು ಇದ್ರೊಳಗೆ 108 ರೋಗಗಳನ್ನು ದೂರ ಮಾಡೋ ಶಕ್ತಿ ಇದೆ. ಅದಕ್ಕೆ ವಾರದಾಗ ಒಂದು 3-4 ದಿವಸ ಹುರುಳಿ ಪಲ್ಯ ಅನ್ರಿ, ಹುರುಳಿ ಸಂಗಟಿ ಅನ್ರಿ, ಹುರುಳಿ ಕಟ್ಟು ಎಲ್ಲದಕ್ಕೂ ಚಲೋ ರೀ. ಹುರುಳಿ ಕಟ್ಟು ಮೊದಲೆಲ್ಲ ಕುದಿಲಿಕ್ಕಿಟ್ಟು ಮಕ್ಳಿಗೆ ಕುಡ್ಲಿಕ್ಕೆ ಕೊಡ್ತಿದ್ರು ರೀ. ಎಷ್ಟು ಆರೋಗ್ಯದಾಯಕ ನೋಡ್ರಿ. ಕಲರು ಅಷ್ಟು ಚಂದ ಕಲರ್ ಬರ್ತಿತ್ತು ರೀ. ಅದಕ್ಕೆ ಹುರುಳಿ ಮೊದಲಿನ ಆಯುರ್ವೇದಿಕ್ ಡಾಕ್ಟ್ರ್ ಎಲ್ಲ ಹುರುಳಿನೇ ಹೇಳ್ತಾರೆ ರೀ. ಅದಕ್ಕೆ ಇವತ್ತು ಹುರುಳಿ ಸಂಗಟಿ ಮಾಡ್ಲಿಕ್ಕತ್ತೀನಿ. ಎಲ್ಲ ಅಡುಗೆ ಮಾಡೋಕ್ಕಿಂತ ಮುಂಚೆ ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ರಂಗೋಲಿ ಹಾಕಿ ಸ್ಟಾರ್ಟ್ ಮಾಡೋದು. ಈಗ ಒಂದು ಸೈಡ ಹುರುಳಿ ಹುರ್ಕೊಳಿಕತ್ತೀನಿ, ಇನ್ನೊಂದು ಸೈಡ ಹೆಸರು ಬೇಳೆ ಕುದಿಲಿಕ್ಕೆ ಇಡ್ಲಿಕ್ಕತ್ತೀನಿ ರೀ. ನೋಡಿದ್ರಲ್ಲ, ಮೆಂತೆ ಪಲ್ಯ ಮತ್ತು ರಾಜಗಿರಿ ಎರಡನ್ನೂ ತೋರಿಸಿದೆ. ಅವು ಎರಡೂ ಆರಿಸಿ ಇಟ್ಕೋತೀನಿ. ಮೊದಲು ಹುರುಳಿ ಕುದಿಸಿ ಆರಿಸಿ ಇಟ್ಕೊಂಡು ಪಲ್ಯ ಸ್ಟಾರ್ಟ್ ಮಾಡೋದು. ಆಮೇಲೆ ಹಾಗೆ ಇವತ್ತು ಭಕ್ರಿನೇ ಎಳಿಲಿಕ್ಕತ್ತಾವ. ಆದಷ್ಟು ಲಘುನೆ ಎಂಥ ನೆಗಡಿ ಕೆಮ್ಮ ಬಂದರೂ ಹಾಸ್ಪಿಟ್ಲಿಗೆ ಹೋಗುವಂಗೆ ಇಲ್ಲ ನೋಡ್ರಿ. ಮನೆ ಒಳಗೆ ಇದು ಹುರುಳಿ ಸಂಗಟಿ ಏನ್ರಿ ಮತ್ತು ಮುಟ್ಟಿಗೆ ಏನ್ರಿ ಮಾಡಿ ಕೊಟ್ಟೆ ಅಂತಂದ್ರೆ ಏಕ್ದಮ್ ಆರಾಮಾಗ್ತದ್ರಿ. 2 ದಿವಸ ಇಷ್ಟು ಮಾಡೋದು ನೋಡ್ರಿ. ಅದಕ್ಕೆ ಈಗೆಲ್ಲ ಹುರುಳಿ ಚೆಂದಾಗಿ ಹುರ್ಕೊಂಡೆ. ಇನ್ನು ಹೆಸರು ಬೇಳೆ ಕುದಿಲಿಕ್ಕತ್ತಾವ. ಹೆಸರು ಬೇಳೆ ಎದಕ್ಕೆ ಅಂತೀರೇನ್ರಿ, ಹೆಸರು ಬೇಳೆ ತವ್ವಿ ಹಾಕಿ ಮೆಂತೆ ಪಲ್ಯ ಮಾಡ್ಲಿಕ್ಕತ್ತೀನಿ ರೀ. ಟೇಸ್ಟ್ ಅಂದ್ರೆ ಟೇಸ್ಟ್ ಆಗ್ತದೆ, ನಿಮಗೆಲ್ಲ ಗೊತ್ತದ. ಅದು ನಮ್ಮ ಮನೆಯೊಳಗಿನ ಕಾಮನ್ ಡಿಶ್ ಅದು. ಅದಕ್ಕೇನದು ಜಾಸ್ತಿ ಅದೇ. ನಾನು ಹೆಸರು ಬೇಳೆ ಯಾಕೆ ಇಡ್ತೀನಿ ಗೊತ್ತೇನು ರೀ, ಪಿತ್ತ ಆಗಂಗಿಲ್ಲ ರೀ. ತೊಗರಿಬೇಳೆ ಒಂಚೂರು ಪಿತ್ತ ಆಗ್ತಿರ್ತಾವೆ ಒಬ್ಬೊಬ್ಬರಿಗೆ, ಎಲ್ರಿಗೂ ಇಲ್ಲ. ಮತ್ತು ತೊಗರಿಬೇಳೆ ಲಘು ಕುದಿಯಂಗಿಲ್ಲ ರೀ. ಹೆಸರು ಬೇಳೆ ಆದ್ರೆ ಭಾಳ ಫಾಸ್ಟ್ ಕುದ್ದು ಬಿಡ್ತದೆ ನಮ್ಮ ಉಸ್ರಕ್ಕೆ. ಅದನ್ನೂ ಒಂದದ ರೀ, ಸ್ವಾರ್ಥನೂ ಅದ ನನಗೆ ಅದರೊಳಗೆ. ಅದಕ್ಕೇನದ ಜಾಸ್ತಿ ಹೆಸರು ಬೇಳೆನೇ ಮಾಡ್ತೀನಿ ನೋಡ್ರಿ. ಈಗ ಭಕ್ರಿ ಮಾಡೋದು ತಯಾರಿ ನಡೀತು. ಒಂದು ಕಡೆ ಹೆಸರು ಒಂದು ಇಟ್ಟೀನಿ ರೀ, ಹೆಸರು ಬಂದದ. ಅದಕ್ಕಿಂತ ಈ ಭಕ್ರಿ ಮಾಡಿ ಮುಟ್ಟಿಗೆ ಮಾಡ್ತೀನಿ. ಈಗ ನಾವೇನು ಹುರುಳಿ ಹುರ್ಕೊಂಡು ಇಟ್ಕೊಂಡಿದ್ದೆ ಆರ್ಯಾವ ಅದಿಷ್ಟು ಮಿಕ್ಸರ್ ಹಾಕಿ ಕೊಡಲಿಕ್ಕೆ ಕೊಡ್ತೀನಿ. ಮತ್ತು ಹಂಗೆ ಶುಂಠಿ, ಅದರೊಳಗೆ ಒಣ ಶುಂಠಿ ಹಾಕ್ತೀನಿ. ಮತ್ತು ಬೆಳ್ಳುಳ್ಳಿನೂ ಸುಲಿದು ಇಟ್ಕೊಂಡೇನಿ ರೀ. ಬೆಳ್ಳುಳ್ಳಿ, ಜೀರಿಗೆ, ಸ್ವಲ್ಪ ಉಪ್ಪು ಹಾಕಿ ಅದನ್ನು ಕೂಡ ಪೇಸ್ಟ್ ಮಾಡಿ ರೆಡಿ ಇಟ್ಕೋತೀನಿ ಮುಟ್ಟಿಗೆ ಸಲುವಾಗಿ ರೀ. ಇಷ್ಟೆಲ್ಲ ತಯಾರು ಮಾಡಿ ಇಟ್ಕೊಂಡ್ರೆ ಭಾಳ ಫಾಸ್ಟ್ ಆಗಿಬಿಡ್ತದೆ. ಆದ್ರೆ ತಯಾರು ಮಾಡಿ ಇಟ್ಕೊಳ್ಳೋದೇ ಒಂದು ಚೂರು ಟೈಮ್ ತೊಗೋತದ, ಮತ್ತು ಎಲ್ಲ ಮಾಡಬೇಕಲ್ರಿ. ಹಾಗಾಗಿ ಮುಂಜಾನೆ ನಮ್ಮ ಮನೆಯೊಳಗೂ ಸಿಕ್ಕಾಪಟ್ಟೆ ಗಡಿಬಿಡಿ ಇರ್ತದೆ. ಅಂಥದ್ರೊಳಗೆ ಫೋನ್ ಕಾಲ್ಸ್ ಒಂದು ಚಾಲೂ ಇರ್ತಾವೆ. ಮತ್ತು ಹೀಗೆಲ್ಲ ಎಲ್ಲರ ಮನೆಯೊಳಗೂ ಕಾಮನ್ ಆಗಿ ಇರ್ತದೆ ಹಿಂಗೆ ಅಂತ ಅನ್ಕೋತೀನಿ ನೋಡಿರಿ. ಸ್ವಲ್ಪ ಶುಂಠಿ 2 ಚಮಚದಷ್ಟು ಶುಂಠಿ, ಒಣ ಶುಂಠಿ ಹಾಕಿದೆ. ಸ್ವಲ್ಪ ಬೆಲ್ಲ ಹಾಕ್ತೀನಿ. ಆಮೇಲೆ ಮಿಕ್ಸಿಗೆ ಹಾಕಿದ್ದ ಹುರುಳಿ ಪೌಡ್ರ್ ಹಾಕ್ತೀನಿ. ಒಂದು 2 ಮುಷ್ಟಿಯಷ್ಟು ಹಾಕಿ ಕುದಿಲಿಕ್ಕೆ ಇಡ್ತೀನಿ ನೋಡ್ರಿ. ಒಂದು 4ರಿಂದ 5 ಕುದೀತು ಅಂತಂದ್ರೆ ಮಸ್ತ್ ಟೇಸ್ಟಿಯಾದ ಹುರುಳಿ ಸಂಗಟಿ ರೆಡಿ ಆಗ್ತದೆ. ಹುರುಳಿ ಸಂಗಟಿ ಇನ್ನೊಂದು ಹೇಳ್ತೀನಿ ಅದ್ರದ್ದು. ಮತ್ತು ಎಲುಬೊಳಗೆ ಜ್ವರ, ಒಳಗೇನ್ರ ಜ್ವರ ಇರ್ತಾವೆ ನೋಡ್ರಿ, ಅವು ಸತ್ಯಕ್ಕೆ ಕಿತ್ತಿ ಹೋಗ್ತಾವೆ ನೋಡ್ರಿ ಇದಕ್ಕೆ. ಆಮೇಲೆ ಮೈಕೈ ನೋವು, ಈಗೆಲ್ಲ ಕ್ಲೈಮೇಟಿಗೆ ಏನದ ಬೆನ್ನು ನೋವು, ಕೈಕಾಲು ನೋವು, ಇವೆಲ್ಲ ನೋವು ಆಗ್ತಿರ್ತಾವೆ, ತಲೆ ನೋವು. ಈ ಹುರುಳಿ ಸಂಗಟಿ ಏನರ 2 ದಿನದಿಂದ 3 ದಿವಸ ನೀವು ಕುಡಿದ್ರಿ ಅಂತಂದ್ರೆ ಎಲ್ಲ ನೋವುಗಳು ಹೋಗ್ತಾವೆ. ಅದಕ್ಕೇನದ ಗುಳಿಗೆಯ ಔಷಧ ತಗೊಳ್ಳೋಕ್ಕಿಂತ ಮುಂಚೆ ಇಂಥವು ಹೋಮ್ ರೆಮಿಡಿ ಅಂತ ಏನು ಕರಿತೀವಿ ನಾವು, ಇವನ್ನ ಮೊದಲು ಮನೆ ಮದ್ದು ಮಾಡಿದ್ವಿ ಅಂತಂದ್ರೆ ಆದಷ್ಟು ಬೇರೆ ರೋಗಗಳು ಬರುವೂ ಕೂಡ ನಿಲ್ತಾವ ಅಂಥೇಳಿ ನೋಡ್ರಿ. ಇನ್ನು ಭಕ್ರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋಣ್ರಿ. ನೋಡ್ರಿ, ಮುಟ್ಟಿಗೆ ಮಾಡ್ಬೇಕಂದ್ರೆ ತೆಳ್ಳಗಿನ ಭಕ್ರಿ ಚಲೋ ಆಗ್ತದೆ. ಆದ್ರೆ ಬಿಸಿ ಭಕ್ರಿ ಇರ್ತಾವಲ್ರಿ, ಹಾಗಾಗಿ 2 ಭಕ್ರಿಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ತೊಗೊಂಡು ಒಂದೇ ಒಂದು ಸ್ವಲ್ಪ ದಪ್ಪನ ಭಕ್ರಿ ಮಾಡಿದ್ವಿ ಅಂದ್ರೆ ಮುಟ್ಟಿಗೆನೂ ಭಾಳ ಟೇಸ್ಟ್ ಆಗ್ತದೆ. 2 ತಿಂದೀವಿ ಅನ್ನೋ ಫೀಲಿಂಗು ಅವ್ರಿಗೆ ಬರಂಗಿಲ್ಲ. ಒಬ್ಬೊಬ್ರು ನಮ್ಮ ಮನೆ ಒಳಗೆ ಜಾಸ್ತಿ ರೀ 2 ಸಾಕು ಭಕ್ರಿ, 3 4 ಅಂಥೇಳಿ ಅಂತಿರ್ತಾರೆ. ಅದಕ್ಕೆ ಸ್ವಲ್ಪ ದಪ್ಪಾಗಿ ಹಿಡಿದು ಗಟ್ಟಿ ರೀ. ಇದು ಮೇನ್ ಮುಟ್ಟಿಗೆ ಅಂದರೆ ಗಟ್ಟಿ. ಅದರೊಳಗೆ ಮತ್ತು ಜೀರಿಗೆ ಇವೆಲ್ಲ ಬೆಳ್ಳುಳ್ಳಿ ಹಾಕಿರ್ತೀವಿ ಅಂದ್ರೆ ಇನ್ನೂ ಚಲೋ. ನೆಗಡಿ ಅಂತೂ ಏಕ್ದಮ್ ಕಡಿಮೆ ಆಗ್ತದೆ ನೋಡ್ರಿ. ನೀವು ಟ್ರೈ ಮಾಡಿ ಒಂದ್ಸರಿ ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ನೀವು ಹೆಂಗೆ ಮುಟ್ಟಿಗೆ ಮಾಡ್ತೀರಿ ಅನ್ನೋದು ತೋರಿಸ್ರೆ. ಒಬ್ಬೊಬ್ಬರು ಹಸಿ ಮೆಣಸಿನ್ಕಾಯಿ ಹಾಕ್ತಾರೆ, ನಾವು ಒಂಚೂರು ಖಾರ ಪುಡಿ ರೀ. ಆ್ಯಕ್ಚುಲಿ ಇದಕ್ಕೆ
ಜೀರಿಗೆ ಮತ್ತು ಉಪ್ಪು ಎಣ್ಣೆ ಅಷ್ಟೇ ಹಾಕಿರ್ತಾರೆ. ಆದರೆ ಹಸಿಮೆಣಸಿನ್ಕಾಯಿ ಆರಾಮಿರ್ಲಾರ್ದವ್ರಿಗೆ ಕೊಡಬಾರ್ದು ಅಂತ ತಿಳ್ಕೊಂಡು ಹಸಿಮೆಣಸಿನ್ಕಾಯಿನ ಕೊಡಂಗಿಲ್ಲ ಮತ್ತು ಖಾರ ಪುಡಿ ಹಾಕಂಗೇ ಇಲ್ಲ. ನಾನು ರುಚಿಗೆ ಬಾಯಿ ರುಚಿ ಬರಲಿ ಅಂತ ತಿಳ್ಕೊಂಡು ಖಾರ ಪುಡಿ ಹಾಕಿನಿ ನೋಡ್ರಿ. ನೋಡಿದ್ರಲ್ಲ ಮುಟ್ಗಿ ಮಸ್ತಾಗ್ಯದ. ಇನ್ನು ಒಂದು 2 ಸ್ಪೂನ್ ಎಣ್ಣೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕಿ ಕುಟ್ಟಿದ್ದು ಪೇಸ್ಟ್ ಹಂಗೈತ್ರಿ. ಅದನ್ನೇ ಹಾಕಿ ರಾಜಗಿರಿ ಪಲ್ಯ ಒಗ್ಗರಣೆ ಹಾಕಿದೆ. ರಾಜಗಿರಿ ತಾಳು ಪಲ್ಯ ಭಾಕ್ರಿ. ಇವತ್ತು ನಮ್ಮ ಮನೆಯವರಿಗೆ ಅದನ್ನೇ ಕಟ್ಟಿ ಕೊಡೋದು ನೋಡ್ರಿ. ಟಿಫಿನ್ ಅಂದ್ರೆ ಊಟ, ಮಧ್ಯಾಹ್ನ ಊಟಕ್ಕೆ ಕಾಲೇಜಕ್ಕೆ ಅದನ್ನೇ ಕಟ್ಕೊಂಡು ಹೋಗ್ತಾರೆ. ಅದಕ್ಕೇನದ ತಾಳು ಪಲ್ಯ ಭಾಕ್ರಿ. ಖರ್ರೇ ಹೇಳ್ತೀನಿ ರೀ ನಿಮ್ಮ ಮುಂದೆ, ಎಲ್ಲ ಅಡುಗೆ ಸುಳ್ಳು. ಒಂದು ತಾಳು ಪಲ್ಯ ಭಕ್ರಿ ತಿಂದು ಬಿಟ್ರೆ ದಿನಾಲು 2 ಭಕ್ರಿ, ಒಂದು ಸೂಡು ಫುಲ್, ಒಂದು ದಿವ್ಸ ಮೆಂತೆ ಪಲ್ಯ, ಒಂದು ದಿವ್ಸ ರಾಜಗಿರಿ, ಒಂದು ದಿವ್ಸ ಕಿರಿಕ್ ಸಾಲಿ, ಹಿಂಗೆ ಒಂದೊಂದು ತಪ್ಪಲ ಪಲ್ಯ, ಒಂದೊಂದು ದಿವಸ ಸೈಡ್ ಏನದ ಒಂದು ಕಾಳಿನ ಪಲ್ಯ ಒಂದೊಂದು ದಿವಸ ಇದ್ರು, ಒಂದೊಂದು ದಿವ್ಸ ಬಿಟ್ಟು ಒಂದು ದಿವ್ಸ ರೀ. ಅದನ್ನು ಹಿಂಗೆ ದಿನನಿತ್ಯ ತಿಂದ್ರೆ ಯಾವ ರೋಗನೂ ಬರಂಗಿಲ್ಲ, ಯಾರು ದಪ್ಪನೂ ಆಗಂಗಿಲ್ಲ ರೀ. ಆದ್ರೆ ಒಂದಿಷ್ಟು ಮನೆ ಕೆಲಸನೂ ಮಾಡ್ಬೇಕ್ರಿ. ಹಂಗೆ ವಾಕಿಂಗ್ ಅನ್ರಿ. ನೋಡ್ರಿ ತಪ್ಪಲ ಪಲ್ಯನೂ ಮಸ್ತ್ ಆಗ್ಯದಲ್ರಿ, ತಾಳು ಪಲ್ಯ. ಈಗ ಇನ್ನೊಂದು ಪಲ್ಯ ಮಾಡ್ಲಿಕ್ಕತ್ತೀನಿ, ನಿಮಗೆ ಗುರ್ತಿ ಅದ. ಮೆಂತೆ ಪಲ್ಯ 2 ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಹಿಂಗೆ ಎಲ್ಲ ಹಾಕಿ ಮೆಂತೆ ಪಲ್ಯ ಏನು 2 ಸೂಡು ಮೆಂತೆ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ ಹಾಕಿ ಚೆಂದಾಗಿ ತಾಳಿಸಿ ಅದ್ರ ಒಳಗೆ ಕುದಿಸಿ ಇಟ್ಕೊಂಡ ಹೆಸರು ಬೇಳೆ ಆ್ಯಡ್ ಮಾಡಿಬಿಡ್ತೀನಿ. ಆಮೇಲೆ ಏನದ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಮಸಾಲೆ ಪುಡಿ ಎಲ್ಲ ಹಾಕಿ ಒಂದು 2 ಕುದಿಸಿಬಿಟ್ರೆ ಮಸ್ತ್ ಟೇಸ್ಟಿಯಾದ ಮೆಂತೆ ಪಲ್ಯ ರೆಡಿ ಆಗ್ತದೆ. ಮೆಂತೆ ಮುದ್ದೆ ಪಲ್ಯ ಅನ್ರಿ ಯಾವುದು. ಈಗ ನೋಡ್ರಿ ಮಸಾಲೆ ಪುಡಿ, ಖಾರ ಪುಡಿ ಎಲ್ಲ ಹಾಕಿದ್ದೀನಿ. ಈಗ ತಾಳಿಸಿ ಇಟ್ಕೊಂಡ ಮೆಂತೆ ಪಲ್ಯಕ್ಕೆ ಇದಿಷ್ಟು ತವ್ವಿ ಆ್ಯಡ್ ಮಾಡಿ ಸ್ವಲ್ಪ ನೀರು ಹಾಕಿ ಒಂದು 2-3 ಕುದಿಸಿಬಿಡ್ತೀನಿ. ಇಷ್ಟು ಇವತ್ತಿನ ಅಡುಗೆ. ನಂದು ಸಿಂಪಲ್ ಅಡುಗೆ ಆಗಿತ್ತು ನೋಡ್ರಿ. ನೋಡಿದ್ರಲ್ಲ, ಇವತ್ತಿನ ಅಡುಗೆ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಒಂದು ಚೂರು ಇಷ್ಟ ಆದ್ರೆ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಇವತ್ತು ಶುಕ್ರವಾರದ ಲಕ್ಷ್ಮೀ ನಾರಾಯಣರ ದರ್ಶನ ಆಗಲಿಲ್ಲ ಅಂತ ಅನ್ಲಿಕ್ಕತ್ತೀರಿ. ನನಗೆ ಕೇಳಿಸ್ಲಿಕ್ಕತ್ತದ, ನಿಮಗೆ ಲಕ್ಷ್ಮೀ ನಾರಾಯಣರ ದರ್ಶನ ಮಾಡಿಸ್ಲಿಲ್ಲ ಅಂದರೆ ಹೆಂಗೆ ರೀ? ಇವತ್ತಿನ ಪೂಜಾ ಮತ್ತು ಹಂಗೆ ಒಂದಿಷ್ಟು ಬೆಲ್ಲ ಹಾಕಿ ಉಂಡೆ ಮಾಡಿದ್ದೆ. ಲಾಸ್ಟ್ ಇನ್ನೂ 15 ದಿವಸ ಹಿಂದನೂ ಮಾಡಿದ್ದೆ, ಈಗೂ ಮಾಡೇನಿ. ನಮ್ಮ ಮನೆಯವರಿಗೆಲ್ಲ ಭಾಳ ಇಷ್ಟ ಆಗ್ಯಾವ, ಮಕ್ಕಳಿಗೆಲ್ಲ ಬೆಲ್ಲ ಹಾಕಿದ್ದ ಬೇಸನ್ ಲಾಡು. ಅದನ್ನು ವಿಡಿಯೋ ಏನು ಮಾಡಲಿಲ್ಲ ರೀ, ಸ್ವಲ್ಪ ಹಿಟ್ಟಿತ್ತಂತೇಳಿ ಹುರಿದು ತುಪ್ಪ ಹಾಕಿ ಮಾಡಿದ್ದದ. ಇನ್ನೊಂದು ಸರಿ ಮಾಡಬೇಕಾದ್ರೆ ವಿಡಿಯೋ ಹಾಕ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.